25 ಸಲ ಹೋಗಿದ್ದೀನಿ ಅಣ್ಣನ ಮನೆ ಹತ್ರ. ಅವ್ರಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. 25 ಸಲ ಹೋಗಿದ್ದೀನಿ. ಇಲ್ಲ ಅಂತಾನೆ ಹೇಳಿ ಕಳಿಸ್ತಾ ಇದ್ದಾರೆ. ವಿಜಯಣ್ಣ ಫ್ಯಾನ್ಸ್ಗೂ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ಅಣ್ಣನೇ ಇವತ್ತು ಸೂರ್ಯನ ಟೈಟ್ಲು ಕೊಟ್ಟಿರೋದು ಅವರೇನೆ. ಅವ್ರು ಯಾವತ್ತೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಹೇಳಿ ಸರ್. ಇಷ್ಟೊಂದು ಮಾಡ್ತಾ ಇದ್ದೇನಲ್ಲ ಅಂತ ನಾನು ಹೋಗ್ತೀನಿ. ಒಂದು ನನ್ಗೆ ಇಷ್ಟ ಇಲ್ಲ ಅಂದ್ರೆ ತಳ್ಬಿಡ್ತೀನಿ ಆ ವಿಡಿಯೋನೇ. ನನ್ಗೆ ಇಷ್ಟ ಆದವ್ರನ್ನ ಇಟ್ಕೊತೀನಿ, ಇಷ್ಟ ಇಲ್ದನ್ನ ತಳ್ಬಿಡ್ತೀನಿ. ಏನು ಇಲ್ಲ. ಅದೇ ಶೀಘ್ರದಲ್ಲಿ ಅದನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ ಸರ್. ಅದನ್ನು ರಾ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ. ಇಲ್ಲ, ಇದು ಲೇಟಾಗಿ ಮಾಡ್ತೀನಿ. ಬೇರೆ ಟೈಟ್ಲ್ ಇಟ್ಟಿದ್ದೀನಿ, ಅದನ್ನು ಅನೌನ್ಸ್ ಮಾಡ್ತೀನಿ ಸರ್. ನಮ್ಮವರೇ ಮಾಡಲಿ ಅಂತ ಪ್ರೊಡ್ಯೂಸರು, ನಮ್ಮ ಬೆಂಗಳೂರವ್ರು ಮಾಡಲಿ ಅಂತ ನನಗೊಂದು ಖುಷಿ. ಉತ್ತರ ಕರ್ನಾಟಕ ಅವರು ಬಂದು ಕೇಳ್ತಾ ಇದ್ದಾರೆ, ಮಾಡಲಿ ಅಂತ. ನೋಡೋಣ ದೇವ್ರು ಹೆಂಗೈತೋ ಹಂಗೆ ನಡೆಸ್ತೀನಿ. ಇದನ್ನು ರಾ ಸಬ್ಜೆಕ್ಟೇ ಮಾಡ್ತಾ ಇದ್ದೀನಿ ಸರ್. ಇಲ್ಲ, ಇದು ರಿಲೀಸ್ ಮಾಡ್ತಾ ಇದೆ ಸರ್. ಉತ್ತರ ಕರ್ನಾಟಕ ಎಲ್ಲ ಬರವಾರದಿಂದ ಅದನ್ನು ಹೋಗ್ತಾ ಇತ್ತು. ಮೂರನೇ ಎಲ್ಲದಕ್ಕೂ ಕೇಳಿದ್ದಾರೆ, ಅಮೆಝಾನ್ ಅಲ್ಲೂ ಕೇಳಿದ್ದಾರೆ. ಎಲ್ಲದಕ್ಕೂ ತುಂಬಾ ರೀಚ್ ಆಗಿ ಎಲ್ಲ ಒಂದು ಒಳ್ಳೆ ನೇಮೆ ಬರ್ತಾ ಇತ್ತು ಸರ್. ಎಲ್ಲದಕ್ಕೂ ರೀಚ್ ಆಗ್ತಾ ಇತ್ತು ಸರ್. ಹೇಳ್ತಾ ಇದೀನಿ, ಇದು ಸಾಕು. ನೀನ್ ಏನಾದ್ರು ಮಾತಾಡಂಗಿದ್ರೆ ದಯವಿಟ್ಟು ನಿಮ್ಮ ಮಡಿಲಲ್ಲಿ ಈ ಸೂರ್ಯನ ಪಿಕ್ಚರ್ ಇಡ್ತಾ ಇದ್ದೀನಿ. ದಯವಿಟ್ಟು ಒಂದು 50 ರಿಕ್ವೆಸ್ಟ್ ಆಗಿ ಕೇಳ್ಕೊಂತ ಇದ್ದೀನಿ. ನೀವು ಒಂದ್ಸಲ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡ್ಬಿಟ್ಟು ಅದೇನ್ ರೋಲ್ ಮಾಡ್ತೀರಾ ಮಾಡಿ. ನನ್ನ ಡೈರೆಕ್ಷನ್ ಅಲ್ಲಿ ಆಗಿರ್ಬೋದು, ನನ್ನ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗಳಲ್ಲಾಗಿರ್ಬೋದು, ಅದನ್ನ ಏನಾದ್ರು ಬೇಕಾದ್ರೆ ಮಾಡಿ. ಅದನ್ನ ಬಿಟ್ಬಿಟ್ಟು ಎಲ್ಲೋ ಏನೋ ಮಾಡಿ ಸೇರಿ ಅದು ಏನೋ ನಿಮ್ಗೆ ಮನಸ್ಸಿಗೆ ಹರ್ಟ್ ಆಗಿರ್ಬೋದು. ಸಾರಿ ಕೇಳ್ತಾ ಇದ್ದೀನಿ, ಎಲ್ರಿಗೂ ಸಾರಿ ಕೇಳ್ತಾ ಇದ್ದೀನಿ ಸರ್.